ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಜೀವೋ ವಿನಯಿತಾ ಸಾಕ್ಷಿ ಮುಕುಂದೋ ಮಿತವಿಕ್ರಮಃ ಅಂಭೋ ನಿಧಿರನಂತಾತ್ಮ ಮಹೋದಧಿಶಯೋऽन्तಕಃ. ಓಂ ಜೀವಾಯ ನಮಃ. ಪ್ರಾಣಶಕ್ತಿಯನ್ನು ಧಾರಣೆ ಮಾಡಿ ಜೀವಿಗಳೊಳಗೆ ಕುಳಿತು ಜೀವಿಗಳು ಬದುಕಲು ಕಾರಣನಾದವನು ಭಗವಂತ. ಹೀಗಾಗಿ ಭಗವಂತ ಜೀವ. ಓಂ ವಿನಯಿತಾ ಸಾಕ್ಷಿಣೇ ನಮಃ. ಭಕ್ತರ ವಿನಯಶೀಲತೆಗೆ, ಸಭ್ಯತೆಗೆ, ಸನ್ನಡತೆಗೆ ಸಾಕ್ಷಿಯಾದವನು ಭಗವಂತ. ಹೀಗಾಗಿ ಭಗವಂತ ವಿನಯಿತಾ ಸಾಕ್ಷಿ. ಓಂ ಮುಕುಂದಾಯ ನಮಃ. ಜ್ಞಾನಿಗಳಿಗೆ, ಭಕ್ತರಿಗೆ, ಮುಮುಕ್ಷುಗಳಿಗೆ ಮುಕ್ತಿಯನ್ನು ಕರುಣಿಸುವವನು ಭಗವಂತ. ಹೀಗಾಗಿ ಭಗವಂತ ಮುಕುಂದ. ಓಂ ಅಮಿತ ವಿಕ್ರಮಾಯ ನಮಃ. ಎಣೆ ಇರದ, ಮಿತಿ ಇರದ, ಅಪಾರವಾದ, ಅನಂತವಾದ ಸಾಮರ್ಥ್ಯವು, ಪೌರುಷವು, ಶೌರ್ಯವು ಭಗವಂತನದ್ದು. ಹೀಗಾಗಿ ಭಗವಂತ ಅಮಿತ ವಿಕ್ರಮ. ಓಂ ಅಂಭೋನಿಧಯೇ ನಮಃ. ನೀರಿನ ನೆಲೆಯಾಗಿರುವ ಸಮುದ್ರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಅಂಭೋನಿಧಿ. ಓಂ ಅನಂತಾತ್ಮನೇ ನಮಃ. ಭಗವಂತ ಕಾಲತಃ, ದೇಶತಃ, ಗುಣತಃ ಅನಂತನಾಗಿದ್ದಾನೆ. ಹೀಗಾಗಿ ಭಗವಂತ ಅನಂತಾತ್ಮ. ಓಂ ಮಹೋದಧಿಶಯಾಯ ನಮಃ. ಪ್ರಳಯ ಕಾಲದಲ್ಲಿ, ಪ್ರಳಯ ಜಲಧಿಯಲ್ಲಿ ಪವಡಿಸಿದವನು ಭಗವಂತ. ಹೀಗಾಗಿ ಭಗವಂತ ಮಹೋದಧಿಶಯ. ಓಂ ಅಂತಕಾಯ ನಮಃ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಅಂತಕಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.